ವಾರ್ತೆಗಳ ವಿವರ. ಲಕ್ಷಾಂತರ ವಿದ್ಯಾರ್ಥಿಗಳು ಕಾತರದಿಂದ ಕಾಯ್ತಾ ಇದ್ದ 2025-26ನೇ ಸಾಲಿನ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯ ಫಲಿತಾಂಶ ಇಂದು ಪ್ರಕಟ ಆಗಿದೆ. ಫಲಿತಾಂಶದಲ್ಲಿ ಈ ಬಾರಿ ದಾಖಲೆಯ ಹೆಚ್ಚಳ ಆಗಿದೆ. ಈ ಬಾರಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಫಲಿತಾಂಶದಲ್ಲಿ ದಾಖಲೆ ಮಟ್ಟದಲ್ಲಿ ಏರಿಕೆ ಕಂಡಿದ್ದು, ಕಳೆದ ವರ್ಷಕ್ಕಿಂತ 13% ಹೆಚ್ಚು ವಿದ್ಯಾರ್ಥಿಗಳು ತೇರ್ಗಡೆ ಆಗಿದ್ದಾರೆ. ಈ ವರ್ಷ 86% ಮಕ್ಕಳು ಉತ್ತೀರ್ಣರಾಗಿದ್ದಾರೆ. ಹೌದು, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ದ್ವಿತೀಯ ಪಿಯುಸಿ ಫಲಿತಾಂಶವನ್ನ ಬಿಡುಗಡೆ ಮಾಡಿದೆ. ಅಧಿಕೃತ ಜಾಲತಾಣ ಹಾಗೂ ವಿದ್ಯಾರ್ಥಿಗಳ ಮೊಬೈಲ್ ಸಂಖ್ಯೆಗೆ ಫಲಿತಾಂಶ ಬಂದಿದೆ. ಈ ಬಾರಿ ದಾಖಲೆಯ 86% ಫಲಿತಾಂಶ ಬಂದಿದೆ. ಇನ್ನು ಕಳೆದ ವರ್ಷಕ್ಕೆ ಹೋಲಿಸಿದ್ರೆ 13% ಅಧಿಕ ಆಗಿದೆ. ಇನ್ನು ಪ್ರಸ್ತುತ 2026ನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆ ಒಂದರ ಫಲಿತಾಂಶ ಅಂದ್ರೆ ಏಪ್ರಿಲ್ 9 ಅಂದ್ರೆ ಇಂದು ಗುರುವಾರ ಮಧ್ಯಾಹ್ನ 3 ಗಂಟೆಗೆ ಪ್ರಕಟ ಆಗಿತ್ತು. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಫಲಿತಾಂಶವನ್ನು ಬಿಡುಗಡೆ ಮಾಡಿತ್ತು. ಇನ್ನು ಈಗ ಸಂಖ್ಯೆಯಲ್ಲಿ ಮೊಬೈಲ್ ಸಂಖ್ಯೆಗೆ ಮಂಡಳಿಗೆ ವಾಟ್ಸ್ಆಪ್ ಅಥವಾ SMS ಮೂಲಕ ಫಲಿತಾಂಶವನ್ನು ಕಳಿಸಿತ್ತು. ಹಾಗೆ ಡಿಜಿ ಲಾಕರ್ ಅಂಕಪಟ್ಟಿಯನ್ನು ಮಂಡಳಿ ಈ ಬಾರಿ ಐತಿಹಾಸಿಕ ಹೆಜ್ಜೆಯನ್ನು ಇಟ್ಟಿದ್ದು, ವಿದ್ಯಾರ್ಥಿಗಳು ತಮ್ಮ ಅಧಿಕೃತ ಅಂಕಪಟ್ಟಿಯನ್ನು ಡಿಜಿ ಲಾಕರ್ ಮೂಲಕ ಪಡೆಯೋದಕ್ಕೆ ಅವಕಾಶವನ್ನ ಸಹ ಕಲ್ಪಿಸಿತ್ತು. ರಾಜ್ಯದಾದ್ಯಂತ ಈ ಬಾರಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳ ಪೈಕಿ 86% ಮಂದಿ ಉತ್ತೀರ್ಣರಾಗಿದ್ದಾರೆ. ಇನ್ನು ಕಳೆದ ಬಾರಿ 73% ಫಲಿತಾಂಶ ಬಂದಿತ್ತು. ಈ ಬಾರಿ 13% ಹೆಚ್ಚಳಾಗಿದೆ. ಅದು ದಾಖಲೆ ಕೂಡ ಹೌದು. ಇನ್ನು ಪರೀಕ್ಷೆ ಬರೆದಂತಹ 7,10,363 ವಿದ್ಯಾರ್ಥಿಗಳ ಪೈಕಿ 6,10,000 ಲಕ್ಷ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. 2025-26ನೇ ಸಾಲಿನ ದ್ವಿತೀಯ ಪಿಯುಸಿ ರಿಸಲ್ಟ್ ಈಗಾಗಲೇ ಬಂದಿದೆ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಈಗಾಗಲೇ ಸಂತೋಷದಲ್ಲಿದ್ದಾರೆ. ಇನ್ನು ಶಿವಮೊಗ್ಗಕ್ಕೆ ಸಂಬಂಧಪಟ್ಟಂತೆ ನಗರದ DVS ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಕಾಮರ್ಸ್ ವಿಭಾಗ 4 ರ್ಯಾಂಕ್ಗಳನ್ನು ಬಾಚಿಕೊಂಡಿದೆ. ಅಲ್ಲದೆ ಕಲಾ ವಿಭಾಗದ ಬೃಂದ 590 ಅಂಕಗಳನ್ನು ಪಡೆದು ರಾಜ್ಯಕ್ಕೆ 9ನೇ ರ್ಯಾಂಕ್ ಪಡೆದುಕೊಂಡಿದ್ದಾಳೆ. ಇನ್ನು ಅಕ್ಷರ ಕಾಲೇಜು 100% ಫಲಿತಾಂಶವನ್ನ ಸಾಧಿಸಿದ್ದು, ಅಲ್ಲಿಯ ವಿದ್ಯಾರ್ಥಿ ಪೂರ್ಣಿಮಾ 504 ಅಂಕಗಳನ್ನು ಪಡೆದಿದ್ದಾಳೆ. ಇನ್ನು ಗಂಗೋತ್ರಿ PU ಕಾಲೇಜಿನ ಕಾಮರ್ಸ್ ವಿದ್ಯಾರ್ಥಿನಿ ಮಾಧುರಿ ರಮೇಶ್ ಅವರು 580 ಅಂಕಗಳನ್ನು ಪಡೆದಿದ್ರೆ, ವಿಜ್ಞಾನದ ವಿದ್ಯಾರ್ಥಿನಿ ನಂದಿತಾ 574 ಅಂಕಗಳನ್ನು ಪಡೆದಿದ್ದಾಳೆ. ಇನ್ನು ಪೇಸ್ ಕಾಲೇಜಿನ ವಿಜ್ಞಾನ ವಿದ್ಯಾರ್ಥಿನಿ ಮಹಿನ್ ಕನಂ ಅಫ್ರಿದಿ 596 ಅಂಕಗಳನ್ನು ಗಳಿಸಿದ್ದಾರೆ. ಇನ್ನು ಸಾಧ್ವಿ MS 594 ಅಂಕಗಳನ್ನು ಪಡೆದಿದ್ದಾರೆ. ಹಾಗಾದ್ರೆ ವಾಣಿಜ್ಯ ವಿಭಾಗದ ಟಾಪರ್ ಯಾರು? ದಿಶಾ 600ಕ್ಕೆ 600 ಅಂಕ. ದಕ್ಷಿಣ ಕನ್ನಡ ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿ ದಿಶಾ ಅವರು 600ಕ್ಕೆ 600 ಅಂಕವನ್ನು ಪಡೆದಿದ್ದಾರೆ. ಇನ್ನು ಕಲಾ ವಿಭಾಗದ ಟಾಪರ್ ಯಾರು ಅಂತ ನೋಡಿದ್ರೆ ಅರ್ಚನಾ ಹಾಗೆ ಸಂಗೀತ 600ಕ್ಕೆ 598 ಅಂಕವನ್ನು ಪಡೆದಿದ್ದಾರೆ. ಇವರು ಕೊಟ್ಟೂರಿನ ಇಂದು PU ಕಾಲೇಜಿನ ವಿದ್ಯಾರ್ಥಿನಿಯರನ್ನು. ರಾಜ್ಯಕ್ಕೆ ಮೂಡಬಿದಿರೆಯ ಆಳ್ವಾಸ್ನ ದಿಶಾ ಪ್ರಥಮ, ಈಕೆಗೆ ವಾಣಿಜ್ಯ ವಿಭಾಗದಲ್ಲಿ 600ಕ್ಕೆ 600 ಅಂಕ ಅಂತ ಹೇಳ್ಬೋದು. ಇನ್ನು ವಿಜ್ಞಾನ ವಿಭಾಗದಲ್ಲಿ ಕೋಲಾರದ ಸಹ್ಯಾದ್ರಿ ಕಾಲೇಜಿನ ಶ್ರೀಲಯ್ಯ ಪ್ರಥಮ 593 ಅಂಕವನ್ನು ಪಡೆದಿದ್ದಾರೆ. ಹಾಗೆ ವಾಣಿಜ್ಯ ದ್ವಿತೀಯ ರ್ಯಾಂಕ್ ತುಮಕೂರಿನ ವಿದ್ಯಾವಾಹಿನಿ ಕಾಲೇಜಿನ ವಿದ್ಯಾರ್ಥಿ ರೋಹನ್ 597 ಅಂಕವನ್ನು ಪಡೆದಿದ್ದಾರೆ.